Hello friends, how are you all? I'm making a dum biryani. So I'm taking like a 75 grams chicken. Okay, I'm starting now. 2 or 3 spoons. One side is for chicken, no? The rice. Because homemade garam masala is there, so I don't want to put more here, and both at a time it start boiling. ಎರಡು ಕಡೆನೂ ಬಾಯ್ಲ್ ಆಗ್ತಾ ಇರುತ್ತೆ. ಈಗ ಏನು ಮಾಡ್ತೀನಿ ಅಂದರೆ ಆನಿಯನ್ ಎರಡು ಸ್ಲೈಸ್ ಆನಿಯನ್ ತಗೊಂಡಿದ್ದೀನಿ. Two big onions. Let it fry. ಬ್ರೌನ್ ಆಗೋವರೆಗೆ ಫ್ರೈ ಮಾಡೋಣ. ಈ ಕಡೆ ನಾನು ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಆ್ಯಂಡ್ ಕೊರಿಯಾಂಡರ್ ಲೀವ್ಸ್. ಲೆಟ್ ಇಟ್ ಬಾಯ್ಲ್. ನಾನು ಮಾಡೋ ಬಿರಿಯಾನಿ ಬ್ಯಾಚುಲರ್ಸಿಂದ ಹಿಡಿದು ಫ್ಯಾಮಿಲಿ ಪೀಪಲ್ ಎಲ್ಲರೂ ಮಾಡ್ಕೊಂಡು ತುಂಬ ಸುಲಭ, ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಕಲೀರಿ, ನೋಡಿ, ಎಂಜಾಯ್ ಮಾಡಿ. ಇಲ್ಲಿ ಹಾಕ್ತೀನಿ. ಸೊ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕಂಪ್ಲೀಟ್ ಚಂದ ಕೊರಿಯಂಡ್ರಿ ಫ್ರೈ ಆಗಲಿ. ನೋಡಿ, ಜಿಂಜರ್ ಗಾರ್ಲಿಕ್, ಟೊಮ್ಯಾಟೊ 5 ಹಾಕಿದ್ದೇನೆ. ಇವತ್ತು ನಾನು ಮಿಕ್ಸಿ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ. ಸೊ ಬಾಯ್ಲ್ ಮಾಡ್ಬೋದು, ಅಂದರೆ ತುಂಬ ಹಣ್ಣಾಗಿದೆ ಟೊಮ್ಯಾಟೊ. ಮತ್ತು ಮೊಸರು ಹಾಕ್ತಿದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ. ಆವಾಗ ರುಚಿಗೆ ತಕ್ಕಂಗೆ ಹಾಕಿ ನೋಡಿ. ಕಸ್ತೂರಿ ಮೆಂತ್ಯ, ನಾನು ಹೋಮ್ಮೇಡ್ ಗರಂ ಮಸಾಲ, ಬಿರಿಯಾನಿ ಮಸಾಲ ಪೌಡರ್ ಹಾಕ್ತೀನಿ. ಮಿಕ್ಸ್ ಮಾಡಿಲ್ಲ ಮಾಡ್ತೀನಿ. ಚಿಲ್ಲಿ ಪೌಡರ್ ತುಂಬ ಖಾರ ಇರೋದ್ರಿಂದ ನಾನು ಯೂಸ್ ಮಾಡ್ತಿದ್ದೀನಿ. ಇದು 2 ಸ್ಪೂನ್ ಹಾಕ್ತೀನಿ. ಗರಂ ಮಸಾಲೆ ಹೋಮ್ಮೇಡ್ ಮಿಕ್ಸ್ ಮಾಡಿ ಒಂಚೂರು ಸ್ವಲ್ಪ ಹೊತ್ತು ಇದು ಬಾಯ್ಲ್ ಆಗಲಿ, ಆಮೇಲೆ ಚಿಕನ್ ಹಾಕೋಣ. ಚಿಕನ್ ಹಾಕಿದ್ದೀನಿ, ಜಸ್ಟ್ ಹಾಕಿ ವಿಡಿಯೋ ತೆಗೆದಿದ್ದೀನಿ. ನೋಡಿ, ಬಾಯ್ಲ್ ಆಗ್ತಿದೆ. ಒಂದು 10 to 15 minutes ಬಾಯ್ಲ್ ಮಾಡೋಣ. ಟುಡೇ ಈಸ್ ಈಸ್ಟರ್. ಹ್ಯಾಪಿ ಈಸ್ಟರ್ ಟು ಎವ್ರಿಬಡಿ. ಹ್ಯಾಪಿ ರಿಸರೆಕ್ಷನ್ ಡೇ. So I'm making a biryani for my family. Thank you for watching. Do subscribe my channel. Like, comment, share. Nice aroma. Super. All homemade things. Ginger garlic home. Curd outside. Garam masala, chili powder, dhania powder. All ನಾನೇ ಮನೆಯಲ್ಲಿ ಮಾಡಿರೋದು. ಮಧ್ಯದಲ್ಲಿ ಒಂದ್ಸಲ ಟೇಸ್ಟ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ, ಹುಳಿ ಎಲ್ಲ ಮಾಡಿದ್ದೀನಿ. ಸೂಪರಾಗಿದೆ, ಏನು ಕಡಿಮೆ ಇಲ್ಲ. ಯಾಕಂದರೆ ರೈಸಲ್ಲಿ ಉಪ್ಪು ಇರುತ್ತೆ, ಹಾಗಾಗಿ ಸಾಕು. ನಮಗೆ ಖಾರ ಇಷ್ಟು ಸಾಕು. ನಿಮ್ಗೆ ಬೇಕು ಅಂದರೆ ಇನ್ನು ಹಾಕ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ನಾನು ರೈಸ್ ಬರೀ 2 ಗ್ಲಾಸಸ್ ವಾಶ್ ಮಾಡಿಟ್ಟಿದ್ದೀನಿ, ಸೋಪ್ ಮಾಡಿದ್ದೀನಿ ಸ್ವಲ್ಪ ಹೊತ್ತು. ಇದನ್ನು ಕುದೀತಾ ಇದೆ, ಸ್ಟಾರ್ಟ್ ಆಗ್ತಾಯಿದೆ ಕುದಿಯೋಕ್ಕೆ. ಬಾಯ್ಲ್ ಆಗಬೇಕು ಚೆನ್ನಾಗಿ. ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಪುಟ್ಟ ಲವಂಗ, ಏಲಕ್ಕೆಲ್ಲ ಮಸಾಲೆ ಇಳಿಬೇಕು. ಸೊ ಲೆಟ್ ಇಟ್ ಬಾಯ್ಲ್ ನೈಸ್ಲಿ. ಕಬಾಬ್ಗೆ ಕಡಿಮೆ ಬೋನ್ ಇರೋದು ಚಿಕನ್ ಒಂದು 1/2 kg ತಗೊಂಡಿದ್ದೀನಿ. 1 ಮೊಟ್ಟೆ,
ಒಂದು 2 ಸ್ಪೂನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ ಕಾರ್ನ್ಫ್ಲವರ್ ಒಂದು 2 ಸ್ಪೂನ್ಸ್, ಇಲ್ಲ ಹೋಮ್ ಮೇಡ್ ಕಬಾಬ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ತವ ಇಟ್ಟಿದ್ದೀನಿ, ಬಾಯ್ಲ್ ಆಗೋಕ್ಕೆ ಶುರುವಾಗಿದೆ. ಚಿಕನ್ ಮೋರ್ ದೆನ್ 50% ಬಾಯ್ಲ್ ಆಗಿದೆ. ಸೊ ಹಾಗಾಗಿ ರೈಸ್ ಹಾಕಬೇಕು. ಅದಕ್ಕೆ ಮುಂಚೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅಕ್ಕಿ ಸಾಫ್ಟ್ ಆಗುತ್ತೆ. ಸೊ ಸಾಫ್ಟ್ ಆಗಬಾರ್ದು, ಓನ್ಲಿ 75% ರೈಸ್ ಬಾಯ್ಲ್ ಆಗಬೇಕು. ಸೊ ಅದರಲ್ಲಿ ನೀವು ಧ್ಯಾನ ಇಡಬೇಕು. ಸೊ ಚಿಕನ್ನು ಮೋರ್ ದೆನ್ 50% ಬಾಯ್ಲ್ ಆಗಬೇಕು. ಆಗಲಿ ನೋಡಿ, ಚೆನ್ನಾಗಿ ಕುದಿದ್ರೆ ಅದರಲ್ಲಿ ಒಳ್ಳೆ ಅರೋಮಾ ಬರುತ್ತದೆ. ಆ್ಯಂಡ್ ವಾಟರ್ ಎಲ್ಲ ಪುದೀನ ಕೊತ್ತಂಬರಿ ಸೊಪ್ಪುದು ಒಂದು ಫ್ಲೇವರ್ ಗ್ರೀನಿಶ್ ಬರುತ್ತದೆ. ಸೊ ಹಾಗಾಗಿ ನಾವು ಬೇರೆ ಯಾವ ಕಲರ್ ಹಾಕಿಲ್ಲ ಅಂದ್ರೂ ಸೂಪರಾಗಿರುತ್ತೆ, ನ್ಯಾಚುರಲ್ ಆಗಿ. ನೋಡಿದ್ರಾ ವಾಟರ್ ಎಷ್ಟು ಚೆನ್ನಾಗಿ. ಸ್ವಲ್ಪ ಸ್ಲೋ ಮಾಡ್ತೀನಿ ನೋಡಿ, ಕಲರ್ ಟರ್ನ್ ಆಗ್ತಾಯಿದೆ, ಹೀಗಾಗಬೇಕು ನೋಡಿ. ರೈಸ್ ಹಾಕಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಮಾಡಿ ಕರೆಕ್ಟಾಗಿ, ಆವಾಗ ಬಿರಿಯಾನಿ ಹೊಡೆಯೋದಿಲ್ಲ, ಸೂಪರಾಗಿ ಬರುತ್ತದೆ. ನಿಮ್ಮ ಮನೆಯಲ್ಲೆಲ್ಲ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಬ್ಯಾಚುಲರ್ಸ್ ಆದ್ರೂ ಈಸಿಯಾಗಿ ಮಾಡ್ಕೋಬೋದು. ಯಾವಾಗಲೂ ಆಚೆ ತಿಂದಿರ ನೀವು ಮಾಡ್ಕೊಂಡು ತಿನ್ನಬೇಕು ಮನೆಯಲ್ಲೇ. ಯು ಶುಡ್ ನಾಟ್ ಈಟ್ ಔಟ್ಸೈಡ್ ಬಿರಿಯಾನಿ. ಯು ಶುಡ್ ಆಲ್ಸೋ ನೋ ಹೌ ಟು ಮೇಕ್. ವೆರಿ ವೆರಿ ಸಿಂಪಲ್. So rice is boiling now. We'll see chicken now. So I kept tawa down. So started boiling. ಆಗ್ತಿದೆ ಆಗಲಿ. ಸೊ ಇದನ್ನು ಚೂರು ಬಾಯ್ಲ್ ಆಗೋಷ್ಟಿಗೆ ರೈಸು 75% ಆಗುತ್ತೆ. ಇದರಲ್ಲಿ ಹಾಕ್ಬಿಡೋದು. ನಾನು ಯಾವ ಕಲರು ಯೂಸ್ ಮಾಡೋದಿಲ್ಲ, ತುಪ್ಪ ಅದ್ರ ಮೇಲೆ ಹಾಕಿದರೆ ಮುಗೀತು. ಮಳೆ ಬರ್ತಿದೆ, ನಾನು ನಿಮಗೆ ತೋರಿಸ್ತೀನಿ. Today I have water flowers, beautiful. ಆಲ್ಮೋಸ್ಟ್ ಡನ್. ಸ್ವಲ್ಪ ಹೊತ್ತರಲ್ಲಿ ನೀರು ಬಗ್ಸ್ಬಿಡ್ತೀನಿ. ನೀವು ಬೇಕಂದರೆ ನಿಮಗೆ ಕಾನ್ಫಿಡೆಂಟ್ ಇಲ್ಲ ಅಂದರೆ ಒಂದು 2-3 ಸ್ಪೂನ್ಸ್ ಎಣ್ಣೆ ಹಾಕ್ಕೊಳ್ಳಿ. ಇದರಲ್ಲಿ ಉಪ್ಪು ಹಾಕಿದ್ದೀನಿ ನಾನು, ಮರಿಬಾರ್ದು ಉಪ್ಪು ಹಾಕೋದು. Don't forget put salt when you are cooking. ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್, ಲೈಟ್ ಗ್ರೀನಾಗಿ ಆಗಿದೆ. ಕೊಟ್ಟು ಒಂದು ಸಾರಿ ಹಿಂಗೆ ಮಿಕ್ಸ್ ಮಾಡಿ ಸಾಕು. ಆಮೇಲೆ ಮತ್ತೆ ಮಿಕ್ಸ್ ಮಾಡೋಣ. ಇವಾಗ ಗೀ ಹಾಕ್ತೀನಿ. ದಿಸ್ ಈಸ್ ಹೋಮ್ ಮೇಡ್ ಗೀ, ಐ ಮೇಡ್ ಇನ್ ಮೈ ಹೋಮ್. ನಾನು ಆಯಿಲ್ ಜಾಸ್ತಿ ಹಾಕಿಲ್ಲ, ಸೊ ನಾವು ಗೀ ಜಾಸ್ತಿನೇ ಹಾಕ್ಕೋಬೋದು. ಇಷ್ಟು ಹಾಕಿದ್ದೀನಿ. ಜಾಸ್ತಿ ರೈಸು ಚಿಕನ್ ಇದ್ದರೆ ಒಂದು ಹಾಫ್ ಆನ್ ಅವರ್ ಮೇಲೆ ಇಡಬೇಕು. ಬಿಕಾಸ್ ಓನ್ಲಿ 2 ಗ್ಲಾಸಸ್ ರೈಸ್. ಸೊ ವಿದಿನ್ 15 ಮಿನಿಟ್ಸ್ ಬಿರಿಯಾನಿ ಮುಗಿಬೇಕು, ಆಗೋಗುತ್ತೆ. ಈಗ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಈ ಥರ ಇಟ್ಬಿಟ್ಟು ಸ್ವಲ್ಪ ತಿದ್ದರೆ ಸಾಕು, ಬಿರಿಯಾನಿ ಇಸ್ ರೆಡಿ. ಏನಾದರೂ ಭಾರ ಇಟ್ಕೊಳ್ಳಿ. ನೋಡಿ ನಾನು ಈ ಥರ ಮಾಡ್ತಾಯಿದ್ದೆ. ಇಟ್ಸ್ ರೆಡಿ ಬಿರಿಯಾನಿ. ಯು ಕ್ಯಾನ್ ಸಿ ದ ರೈಸ್, ಇಟ್ ಶುಡ್ ಬಿ ಲೈಕ್ ದಟ್. How you come to know biryani is ready? The aroma will come out, the smell. ಒಳ್ಳೆ ಅರೋಮಾ, ಒಳ್ಳೆ ಸ್ಮೆಲ್ ಆಚೆ ಬರುತ್ತದೆ. ಸೊ ಬಿರಿಯಾನಿ ರೆಡಿ ಆಗಿದೆ ಅಂತ ಅರ್ಥ. ಓಕೆ ಫ್ರೆಂಡ್ಸ್, ಸ್ವಲ್ಪ ಟೇಸ್ಟ್ ಮಾಡಿ ತೋರಿಸೋದ ತಿಂದು. ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನನಗೆ ತೈರ್ ಚಟ್ನಿ, ಮೊಸರು ಬಜ್ಜಿ ಬೇಡ ನನಗೆ. ಸೊ ನಾನು ವಿತೌಟ್ ಮೊಸರು ಬಜ್ಜಿ ತಿಂತಾ ಇದ್ದೀನಿ. See friends,
ರಿಯಲಿ ನೈಸ್. ನಾನೇ ಮಾಡಿ ನಾನೇ ತಿಂತಾ ಇದ್ದೀನಿ ಅಂದರೆ ನೋಡಿ, ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತ ಅರ್ಥ. ನೋಡಿ, ನೀವು ಮಾಡ್ಕೊಳ್ರಿ, ತುಂಬ ಸುಲಭ. ನೆಕ್ಸ್ಟ್ ಟೈಮ್ ಇನ್ನೂ ಈಸಿಯಾಗಿ ಹೇಳ್ಕೊಡ್ತೀನಿ. ಒಂದು ಸಾರಿ ಐಟ್ಬೇಡ್ ಬಿರಿಯಾನಿ ಹೇಳ್ಕೊಡ್ತೀನಿ, ಇನ್ನೊಂದು ಸಾರಿ ದೊಣ್ಣೆ ಬಿರಿಯಾನಿ ಹೇಳ್ಕೊಡ್ತೀನಿ. ಸೊ ಬಿರಿಯಾನಿಯಲ್ಲಿ ತುಂಬ ಬಿರಿಯಾನಿ ಇದೆ. ಒಂದು ವೆಜ್ ಬಿರಿಯಾನಿ ಹೇಳ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರೆಲ್ಲ. ಇನ್ನೂ ಎಷ್ಟೊತ್ತು ಪೇಷಂಟಾಗಿ ವೆಯ್ಟ್ ಮಾಡಿ ನೋಡ್ತಿರೋದು ನನ್ನ ಒಂದು ಚಾನಲ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್, ಶೇರ್, ಕಮೆಂಟ್. ಯೋರ್ ಅರುಣ. So this is a chicken biryani.